ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ನೀವು ನೋಡ್ತಾ ಇದ್ದೀರಾ ELP ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಜಿಂದಾಲ್ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಆ ಜಿಂದಾಲ್ ಮೆಟ್ರೋ ಸ್ಟೇಷನ್ನಿಂದ 1.5 ಇಂದ 2 ಕಿಲೋಮೀಟರ್ ದೂರದಲ್ಲಿ ಈಸ್ಟ್ ಫೇಸಿಂಗ್ ಮತ್ತು ನಾರ್ತ್ ಫೇಸಿಂಗಲ್ಲಿ ನಿರ್ಮಾಣ ಮಾಡಿರುವ 2.5 ಫ್ಲೋರ್ ಮನೆ ಮಾರಾಟಕ್ಕಿದೆ. ಚೆನ್ನಾಗಿದೆ, ಹೊಸ ಮನೆ ಕಣ್ರಿ. 2 ಕಡೆ ವೆಂಟಿಲೇಷನ್ ಇದೆ, ಕ್ರಾಸ್ ವೆಂಟಿಲೇಷನ್ ಸೂಪರ್ ಆಗಿರುತ್ತೆ. ಯಾರು ತೊಗೊತೀರೋ ಅವ್ರಿಗಂತೂ ಒಳ್ಳೆ ವೆಂಟಿಲೇಷನ್ ಇರುತ್ತೆ ವಾಸ ಮಾಡೋ ಮನೆಗೆ. ಇದೆ ನೋಡಿ, ಭಾಳ ಚೆನ್ನಾಗಿದೆ. ಡೈಮೆನ್ಷನ್ 23x34, 23ಕ್ಕೆ 34 ಇನ್ ಸ್ಕ್ವೇರ್ ಫೀಟ್, 782 ಸ್ಕ್ವೇರ್ ಫೀಟ್, 782 ಅಡಿ. ಸೈಟ್ ಫೇಸಿಂಗ್ ಈಸ್ಟ್ ಅಂಡ್ ನಾರ್ತ್ ಫೇಸಿಂಗ್. ಖಾತಾ CMC ಖಾತಾ, ವಾಟರ್ CMC ವಾಟರ್. ಟೋಟಲ್ ಫ್ಲೋರ್ G+1.5. ಇದು ಕಾರ್ ಪಾರ್ಕಿಂಗ್. ಈ ಕಾರ್ ಪಾರ್ಕಿಂಗಲ್ಲಿ ಒಂದು ಕಾರನ್ನು ಪಾರ್ಕ್ ಮಾಡಿ ಒಂದು 2-3 ಬೈಕನ್ನ ಪಾರ್ಕ್ ಮಾಡೋಷ್ಟು ಜಾಗ ಇದೆ. ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ಸಂಪು, 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ನೋಡಿ. ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋದು. ಇದು KEB ಮೀಟ್ರು. ಈ ಸ್ಟೈರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆ. ಆ 1 BHK ಹೌಸ್ ನೋಡಿ ಬನ್ನಿ. ಇದು 1 BHK ಹೌಸ್. ಮೈನ್ ಡೋರ್ ಫೇಸಿಂಗ್ ಈಸ್ಟ್, ಫ್ರೇಮ್ ಡೋರ್ 2, ಟೀಕ್ ವುಡ್. 1 BHK ಹೌಸ್ ಹಾಲನ್ನು ತೋರಿಸ್ತೀನಿ ನೋಡಿ. ಈ ಹಾಲಲ್ಲಿ POP ಇದೆಯಾ? ಎಸ್, POP ಇದೆ. ವಾಲ್ಗೆ ವಾಲ್ ಪೇಪರ್ ಹಾಕಿದ್ದಾರೆ. ಹಾಲು ದೊಡ್ಡದಾಗಿದೆ ನೋಡ್ರಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್. ಇದು ಪೂಜಾ ರೂಮು. ವಾವ್, ಬಾಡಿಗೆ ಮನೆಯಲ್ಲೂ ಪೂಜಾ ರೂಮ್ ಮಾಡಿದ್ದಾರೆ ಕಣ್ರಿ. ಫ್ರೇಮ್ ಡೋರ್ ಟೀಕು. ಇದು ಕಿಚನ್ನು, ಮಾಡಲರ್ ಕಿಚನ್. ಈ ಮಾಡಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಮತ್ತು ಇಂಟೀರಿಯರ್ಸು ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ಸ್ಲ್ಯಾಬ್ ಚೆನ್ನಾಗಿದೆ, ಪಟ್ಟಿನೂ ಕೊಟ್ಟಿದ್ದಾರೆ ಕಣ್ರಿ. ನೈಸ್. ಕಿಚನ್ ಬ್ಯಾಸ್ಕೆಟ್ಸ್ ಚೆಕ್ ಮಾಡ್ತೀನಿ ನೋಡಿ. ಸುತ್ತು ಲಾಫ್ಟ್ ಮಾಡಿದ್ದಾರೆ. ಇದು ಹ್ಯಾಂಡ್ ವಾಶ್ ಬೇಸಿನ್ ಪ್ರಾವಿಷನ್. ಮಾಡಲ ಕಿಚನ್ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಇದು ಬೆಡ್ರೂಮ್ ಡೋರು, ರೆಡಿಮೇಡ್ ಡೋರು, ಶೋಯಿಂಗ್ ಯು ಬೆಡ್ರೂಮ್. ಈ ಬೆಡ್ರೂಮಲ್ಲಿ ಸ್ವಲ್ಪ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ. ನೈಸ್. ಮತ್ತು ಸ್ಟ್ಯಾಂಡಿಂಗ್ ಮಿರ್ರರು ಇದೆ. ವೆರಿ ಗುಡ್, ಚೆನ್ನಾಗಿ ಮಾಡಿದ್ದಾರೆ. ಇದು ಬಾಡಿಗೆ ಕೊಟ್ಟರೆ ಎಷ್ಟು ಹೋಗ್ಬೋದು? 6,000 ಗ್ಯಾರಂಟಿ ಕೊಡ್ತಾರೆ ನೋಡಿ. ಹಾಲಲ್ಲಿ 2 ಕಿಟಕಿ. ಇದು ಟಾಯ್ಲೆಟು ಒಂದೇ ಇರೋದು, ವಾಶ್ರೂಮು. ಈ ವಾಶ್ರೂಮಲ್ಲಿ ವಿಂಡೋ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಮೋಡು ವೆಸ್ಟರ್ನ್ ಕಮೋಡು. ಫಿಟ್ಟಿಂಗ್ಸು ಬ್ರ್ಯಾಂಡೆಡ್ ಫಿಟ್ಟಿಂಗ್ಸೇ ಫಿಟ್ ಮಾಡಿದ್ದಾರೆ ನೋಡಿ. ಹಾಲಲ್ಲಿ 2 ಕಿಟಕಿ ಇರೋದು ಟೋಟಲ್. ಬಾಗಿಲ ಹತ್ರ ಒಂದು, ಆ ಸೈಡ್ ಒಂದು. 2 ಕಡೆ ಕಿಟಕಿ ಇರೋದ್ರಿಂದ ಗಾಳಿ ಬೆಳಕು ಮಸ್ತಾಗಿರುತ್ತೆ. ಓಕೆ, ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ನೋಡಿದ್ವಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು MS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಸ್ಟೈರ್ ಕೇಸ್ ಹತ್ರನೂ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಟಿಲ್ ರೂಫ್ವರೆಗೂ ಹಾಕಿದ್ದಾರೆ ಕಣ್ರಿ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ಆ 2 BHK ಹೌಸ್ ಮುಂದೆ ಪೋರ್ಟಿಕ ಇದೆ. ಪೋರ್ಟಿಕ ತೋರಿಸ್ತೀನಿ ನೋಡಿ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ಅದರಲ್ಲಿ SS ಸ್ಟೀಲು ಮತ್ತು ಟಫನ್ ಗ್ಲಾಸ್ ಫಿಟ್ ಮಾಡಿದ್ದಾರೆ. ಇದು 2 BHK ಹೌಸ್. ಮೈನ್ ಡೋರ್ ಫೇಸಿಂಗ್ ಈಸ್ಟ್, ಫ್ರೇಮ್ ಡೋರ್ 2 ಟೀಕ್ ವುಡ್. ಶೋಯಿಂಗ್ ಯು ಹಾಲ್. ಹಾಲನ್ನು ತೋರಿಸ್ತೀನಿ ನೋಡಿ. ಹಾಲಲ್ಲಿ POP ಇದೆಯಾ? ಎಸ್, POP ಇದೆ. ವಿಂಡೋ ಇದೆ. TV ಕ್ಯಾಬಿನೆಟ್ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಆರ್ ಯೂಸ್ಡ್. ಸ್ಪೇಷಿಯಸ್ ಇದೆಯಾ? ಎಸ್, ಸ್ಪೇಷಿಯಸ್ ಇದೆ. ಕ್ರಾಸ್ ವೆಂಟಿಲೇಷನ್
ಸೂಪರ್ ಆಗಿದೆ ಮನೆಗಂತೂ. ಎರಡು ಕಡೆ ರೋಡ್ ಇರೋದ್ರಿಂದ ಗಾಳಿ ಬೆಳಕು ಮಸ್ತಾಗಿರುತ್ತೆ. ಇದು ಟಿ ವಿ ಕ್ಯಾಬಿನೆಟ್, ದೊಡ್ಡ ಟಿ ವಿನೇ ಫಿಟ್ ಮಾಡ್ಕೋಬೋದು. ಬನ್ನಿ ಮಾಡಲ ಕಿಚನ್ ನೋಡಿ. ಮಾಡಲ ಕಿಚನ್ ಬೇಡ, ಪೂಜಾ ರೂಮ್ ನೋಡಿ. ನೆಕ್ಸ್ಟು ಮಾಡಲ ಕಿಚನ್ ನೋಡಿ. ಇದು ಪೂಜಾ ರೂಮು, ಫ್ರೇಮ್ ಡೋರ್ 2 ಟೀ ಕೂಡ. ಪೂಜಾ ರೂಮ್ ತೋರಿಸ್ತೀನಿ ನೋಡಿ. ಪೂಜಾ ರೂಮು ದೇವ್ರ ಮೂಲೆಯಲ್ಲೇ ಇದೆ, ವಾಸ್ತು ಪಕ್ಕ ಇದೆ. ಈ ಪೂಜಾ ರೂಮಲ್ಲಿ POP ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮು ವಿಶಾಲವಾಗಿದೆ, ಒಬ್ಬರು ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ಪೂಜಾ ರೂಮ್ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಹಾಲು ವಿಶಾಲವಾಗಿದೆಯಲ್ಲ? ಎಸ್, ವಿಶಾಲವಾಗಿದೆ. ವಾಸ್ತು ಪ್ರಕಾರ ಪಕ್ಕ ಇದೆಯಲ್ಲೂ ಚೆಕ್ ಮಾಡ್ಕೊಳ್ಳಿ. ಮೂಲೆನೂ ತೋರಿಸ್ತಿದ್ದೀನಿ. ಈಗ ಮಾಡಲ ಕಿಚನ್ ನೋಡೋಣ. ಮಾಡಲ ಕಿಚನ್ ಎಂಟ್ರೆನ್ಸ್ ಇದು ಆರ್ಚ್ ಶೋಯಿಂಗ್ ಯು ಮಾಡಲ ಕಿಚನ್. ಮಾಡಲ ಕಿಚನ್ ತೋರಿಸಿ ನೋಡಿ. ಈ ಮಾಡಲ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಮೇಲೆ ಲಾಫ್ಟ್ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಮಾಡಲ ಕಿಚನ್ನು ವಿಶಾಲವಾಗಿದೆ ಕಣ್ರಿ. ಕಿಚನ್ ಬ್ಯಾಸ್ಕೆಟ್ಸು, ಕಿಚನ್ ಸ್ಲ್ಯಾಬು, ಪಟ್ಟಿನೂ ಮಾಡಿದ್ದಾರೆ, ವೆರಿ ಗುಡ್. ಸಿಂಕು, ನೈಸ್. ಮತ್ತೊಮ್ಮೆ ಮಾಡಲರ್ ಕಿಚನ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ ನೋಡಿ. ಹಾಲಲ್ಲಿ 2 ಕಿಟಕಿ ಇರೋದು ನೋಡು, 2 ದೊಡ್ಡ ಕಿಟಕಿ ಇರೋದು, ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಈಗ ಬೆಡ್ರೂಮ್ಸ್ ನೋಡೋಣ ಬನ್ನಿ. ಲೆಫ್ಟ್ ಸೈಡ್ ಒಂದು ಬೆಡ್ರೂಮು, ರೈಟ್ ಸೈಡ್ ಒಂದು ಬೆಡ್ರೂಮು. ಲೆಫ್ಟ್ ಸೈಡ್ ಬೆಡ್ರೂಮ್ ಫಸ್ಟ್ ನೋಡೋಣ ನೋಡಿ. ವಾಲ್ಗೆ ವಾಲ್ಪೇಪರ್ ಹಾಕಿದ್ದಾರೆ. ಇದು ಬೆಡ್ರೂಮ್ 1, ಡೋರ್ ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 1. ಇದು ಮಾಸ್ಟರ್ ಬೆಡ್ರೂಮು. ಈ ಬೆಡ್ರೂಮಲ್ಲಿ POP ಇದೆಯಾ? ಎಸ್, POP ಇದೆ. ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ. ವಿಂಡೋ ಇರೋ ಸೈಡು ವಾಲ್ಗೆ ವಾಲ್ಪೇಪರ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕ್ಬೋದಾ? ಎಸ್, ಕಿಂಗ್ ಸೈಜ್ ಕಾಟ್ ಹಾಕ್ಬೋದು. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಈವನ್ ಸ್ಟ್ಯಾಂಡಿಂಗ್ ಮಿರರು ಇದೆ. ಈ ವಾರ್ಡ್ರೋಬ್ ಚೆಕ್ ಮಾಡೋಣ ಬನ್ನಿ, ಚೆಕ್ ಮಾಡೋಣ ನೋಡಿ. ಸ್ಲೈಡಿಂಗ್ ಡೋರ್ಸು, ಇನ್ಸೈಡ್ ಡ್ರಾಸು ಕೊಟ್ಟಿದ್ದಾರೆ. ಆ ಸ್ಟ್ಯಾಂಡಿಂಗ್ ಮಿರರು ಇದೆ ನೋಡಿ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಫ್ರೇಮ್ ಡೋರು 2 WPC. ಅಟ್ಯಾಚ್ಡ್ ಟಾಯ್ಲೆಟ್ ಅಂತ ತೋರಿಸ್ತೀನಿ. ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಗೀಜರ್ ಪಾಯಿಂಟ್ ಇದೆ, ಶವರ್ ಇದೆ, ವೆಸ್ಟರ್ನ್ ಕಮೋಡ್ ಫಿಟ್ ಮಾಡಿದ್ದಾರೆ. ಸೋಪ್ ಇಡೋಕ್ಕೆ ಗ್ರನೈಟ್ ಪೀಸ್ ಹಾಕಿದ್ದಾರೆ. ಅಟ್ಟನೂ ಇದೆ ಕಣ್ರಿ, ನೈಸ್. ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ವಿಶಾಲವಾಗಿದೆಯಲ್ಲ? ಎಸ್, ವಿಶಾಲವಾಗಿದೆ ನೋಡಿ. ಕಾಟ್ ಅಕಸ್ಮಾತ್ ಆಲ್ರೆಡಿ ನಿಮ್ಮ ಹತ್ರ ಇದ್ರೆ ದೊಡ್ಡ ಕಾಟ್ ಆಗುತ್ತಾ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ಇದು ಬೆಡ್ರೂಮ್ 2, ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ POP, ಎಸ್, POP ಇದೆ. ವಿಂಡೋ ಇದೆ, ವಿಂಡೋ ಸೈಡ್ ವಾಲ್ಗೆ ವಾಲ್ಪೇಪರ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಾಟ್ ಹಾಕ್ಬೋದಾ? ಎಸ್, ಡಬಲ್ ಕಾಟ್ ಹಾಕ್ಬೋದಾ ನಮಗೆ. ಇದರಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆ ಸ್ಲೈಡಿಂಗ್ ಡೋರೇ ಕೊಟ್ಟಿದ್ದಾರೆ. ಓಕೆ, ನೋಡಿದ್ರಲ್ಲ. ಮತ್ತೊಮ್ಮೆ ಈ ಬೆಡ್ರೂಮ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲ್ ಇಂಪಾರ್ಟೆಂಟ್, ಯಾಕಂದರೆ ವಿಶಾಲವಾಗಿದೆ ಮತ್ತು ಪ್ರತಿಯೊಬ್ಬರು ಬಂದು ಕೂರೋದು ಅಲ್ಲೇ. ಹಾಲೇ ಮೇಯ್ನ್ ಅಟ್ರಾಕ್ಷನ್ನು. ಈ ರೈಟ್ ಸೈಡ್ ಕಾಣಿಸ್ತಿದೆಯಲ್ಲ, ಅದು ಹ್ಯಾಂಡ್ ವಾಶ್ ಬೇಷನ್ನು. ಇದು ಕಾಮನ್ ಟಾಯ್ಲೆಟು. ಡೋರು WPC ಡೋರು. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ. ಕಮೋಡು ವೆಸ್ಟರ್ನ್ ಕಮೋಡು. ಗೀಸರ್ ಪಾಯಿಂಟ್ ಇದೆ, ಶವರ್ ಇದೆ, ಅಟ್ಟನ್ನು ಕೊಟ್ಟಿದ್ದಾರೆ ಕಣ್ರಿ. ಅಲ್ಲಿ UPS ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ ಮೇಲೆ, ಇಲ್ಲೇ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ರೀತಿ ಕೊಡಬೇಕು. ಓಕೆ, ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ನೋಡಿದ್ವಿ. ಇದು ಓನರ್ಗಂತ ಮಾಡಿರೋ ಮನೆ. ಅಕಸ್ಮಾತ್ ನೀವು ಮನೆ ತೊಗೊಂಡ್ರೆ ಫಸ್ಟ್ ಫ್ಲೋರಲ್ಲಿ ಇರ್ಬೋದು. ಗಾಳಿ ಬೆಳಕು ಮಸ್ತಾಗಿರುತ್ತೆ ಕಣ್ರಿ. ಬಾಡಿಗೆ ಮನೆಯವ್ರಿಗಾದರೂ ಓನರ್ಗಾದರೂ ಗಾಳಿ ಬೆಳಕು ಸೂಪರಾಗಿರುತ್ತೆ. ಈ ರೀತಿ ಕ್ರಾಸ್ ವೆಂಟಿಲೇಷನ್ ಇದ್ದರೆ ಮನೆ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಈಗ ಲಾಸ್ಟ್ ಫ್ಲೋರ್ ಹೋಗ್ತಿದ್ದೀನಿ. ಲಾಸ್ಟ್ ಫ್ಲೋರಲ್ಲಿ ಏನಿದೆ? ರೂಮು, ಅಟ್ಯಾಚ್ಡ್ ಟಾಯ್ಲೆಟ್ ಇದೆ ನೋಡಿ. ಆ ರೂಮ್ ಮುಂದೆ ಮತ್ತೆ ಕೂಲಿಂಗ್ ಶೀಟು ಹಾಕಿದ್ದಾರೆ ನೋಡಿ. ಬಟ್ಟೆ ಒಗೆ ಕಲ್ಲು ಹಾಕಿದ್ದಾರೆ. ಈ ರೂಮನ್ನು ಬ್ಯಾಚುಲರ್ಗಾದರೂ ಬಾಡಿಗೆ ಕೊಡ್ಬೋದು, ಇಲ್ಲ ಹೊಸ್ದಾಗಿ ಮದುವೆ ಆಗಿರೋ ಗಂಡ ಹೆಂಡತಿಗಾದರೂ ಕೊಡ್ಬೋದು. ಬಾಡಿಗೆ ಎಷ್ಟು ಬರ್ಬೋದು? ಒಂದು 3,000 ಬರ್ಬೋದು. ಇಲ್ಲ ನಾವಿಬ್ರಿಗೂ ಕೊಡಲ್ಲ, ನಾವೇ ಇಟ್ಕೊತೀವಿ, ಗೆಸ್ಟಿಗೆ ಯೂಸ್ ಮಾಡ್ಕೊತೀವಿ ಅಂದರೆ ಎಸ್, ಆರಾಮಾಗಿ ಯೂಸ್ ಮಾಡ್ಬೋದು.
ರೂಮನ್ನು ತೋರಿಸ್ತೀನಿ ನೋಡಿ. ಈ ರೂಮಲ್ಲಿ ವಿಂಡೋ ಇದೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ, ವಿಶಾಲವಾಗಿದೆ, ಆರಾಮಾಗಿ 3,000 ಬಾಡಿಗೆ ಕೊಡ್ತಾರೆ. ಇದು ಟಾಯ್ಲೆಟ್, ರೂಮ್ ಅಟ್ಯಾಚ್ಡ್ ಟಾಯ್ಲೆಟ್ ಇದು. ಇದರಲ್ಲಿ ಕಮೋಡು, ವೆಸ್ಟರ್ನ್ ಕಮೋಡ್ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರೆ, ವಿಂಡೋನೂ ಇದೆ. ಸೂಪರ್ ನೋಡಿ, ಎಷ್ಟು ಸ್ಪೇಷಿಯಸ್ ಇದೆ ಕಣ್ರಿ ಈ ವಾಶ್ರೂಮು, ಚೆನ್ನಾಗಿದೆ. ಓಕೆ, ನೋಡಿದ್ರಲ್ಲ, ಈ ಬಿಲ್ಡಿಂಗಲ್ಲಿ 3 ಮನೆ ಇದ್ದಾವೆ. ಒಂದು ಸಿಂಗಲ್ ಬೆಡ್ರೂಮು, ಒಂದು ಡಬಲ್ ಬೆಡ್ರೂಮು, ಒಂದು ಸಿಂಗಲ್ ರೂಮು. ಸೂಪರ್ ಆಗಿದೆ ಕಾಂಬಿನೇಷನ್. ಮೇಲೆ ಸಿಂಟ್ಯಾಕ್ಸ್ ಇದೆ, ಅಬ್ಸರ್ವ್ ಮಾಡಿ. ಈಗ ಹೈಲೈಟ್ಸ್ ಹೇಳ್ತೀನಿ. ನಾಗಸಂದ್ರ ಮೆಟ್ರೋ ಸ್ಟೇಷನ್, ಆ ಮನೆಯಿಂದ 2ರಿಂದ 2.5 ಕಿಲೋಮೀಟ್ರ್ ಕಣ್ರಿ. ಅದೇ ನಾಗಸಂದ್ರ ಮೆಟ್ರೋ ನೋಡಿ. ಆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಐಕ್ಯ ಮಾಲು ಇದೆ ನೋಡಿ, ತೋರಿಸ್ತೀನಿ. ಆ ಮನೆಯಿಂದ ಇಲ್ಲಿಗೆ ಎಷ್ಟು ದೂರ? 2ರಿಂದ 2.5 ಕಿಲೋಮೀಟ್ರ್. ನೀವು ಬೈಕಲ್ಲೋ ಕಾರಲ್ಲೋ ಬರ್ತೀನಿ ಅಂದರೆ ಒಂದು 8ರಿಂದ 10 ನಿಮಿಷ ಜರ್ನಿ, ಜಾಸ್ತಿ ಇಲ್ಲ. ಇದಾವ ಮೆಟ್ರೋ ಸ್ಟೇಷನ್ನು? ಜಿಂದಾಲ್ ಮೆಟ್ರೋ ಸ್ಟೇಷನ್ ಕಂಡ್ರಿ. 95% ವರ್ಕ್ ಆಗಿದೆ. ಶೀಘ್ರದಲ್ಲೇ ಈ ಮೆಟ್ರೋ ಓಪನ್ ಮಾಡ್ತಾರೆ. ಅಲ್ಲಿ ನೋಡಿ, ದೊಡ್ಡ ಅಪಾರ್ಟ್ಮೆಂಟ್ ಕಾಣಿಸ್ತದಲ್ಲ, ಅದು ಜಿಂದಾಲ್ ಮೆಟ್ರೋ ಸ್ಟೇಷನ್. ಈ ಮೆಟ್ರೋ ಸ್ಟೇಷನ್ಗೆ ಆ ಮನೆಯಿಂದ ಎಷ್ಟು ದೂರ ಆಗುತ್ತೆ? 1.5 ಕಿಲೋಮೀಟ್ರ್ ಕಣ್ರಿ. ಆ ಮನೆ ರೂಫ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಕಾಣಿಸುತ್ತೆ ನಿಮಗೆ. ಇದು ನ್ಯಾಷನಲ್ ಹೈವೇ ಕಣ್ರಿ. BMTC ಬಸ್ ಸ್ಟಾಪ್ ಎಷ್ಟು ದೂರ? ಆ ಮನೆಯಿಂದ ಒಂದು 300ರಿಂದ 400 ಮೀಟ್ರು, 500 ಮೀಟ್ರ್ ಅಂದ್ಕೊಳ್ರಿ. 500 ಮೀಟ್ರ್ ದೂರದಲ್ಲಿ BMTC ಬಸ್ ಸ್ಟಾಪ್ ನೋಡಿ. ಬಸ್ಗಳೆಲ್ಲ ಇದ್ದಾವೆ. ನಡ್ಕೊಂಡು ಹೋದ್ರೆ 3 ನಿಮಿಷದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರ್ತೀರಿ ಕಣ್ರಿ. ಅಷ್ಟು ಹತ್ತಿರ ಇರುವಂಥ ಮನೆ ಇದು. ಸ್ಕೂಲ್ಸು, ಕಾಲೇಜಸ್ಸು, ಫೇಮಸ್ ಸ್ಕೂಲ್ಸು, ಕಾಲೇಜಸ್ಸು, ಹಾಸ್ಪಿಟಲ್ಲು ಪ್ರತಿಯೊಂದು ಹತ್ರ ಕಣ್ರಿ. ಈವನ್ ಡಿಮಾರ್ಟು ಬಂದಿದೆ ಈ ಲೊಕೇಶನ್ಗೆ. ಆ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಇರ್ಬೋದು, 2-2.5 ಕಿಲೋಮೀಟ್ರು ಬಂದರೆ ಡಿಮಾರ್ಟ್ ಇದೆ, ರಾಯಲ್ ಮಾರ್ಟ್ ಇದೆ, ಸೂಪರ್ ಮಾರ್ಕೆಟ್ಸು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸು ಬೇಜಾನಿದಾವೆ ಕಣ್ರಿ. ನೀವು ಖುದ್ದಾಗಿ ವಿಸಿಟ್ ಮಾಡಿ ಗೊತ್ತಾಗುತ್ತೆ. ಲೊಕೇಶನ್ ನಿಯರ್ ಬೈ ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್, ನಾಗಸಂದ್ರ ಮೆಟ್ರೋ ಸ್ಟೇಷನ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಪ್ರೈಸ್ 85 lakhs, slightly negotiable. Thank you for watching this video.